ಹಲೋ ಫ್ರೆಂಡ್ಸ್, ಇವತ್ತು ನಾವು ಒಂದೇ ಒಂದು ಸಿನಿಮಾದಿಂದ ಇಡೀ ಭಾರತದ ಜನರ ಮನಸ್ಸು ಗೆದ್ದ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಮಾತನಾಡೋಣ. ಕೆಜಿಎಫ್ ಸಿನಿಮಾದಲ್ಲಿ ಯಶ್ ಅವರ ನಟನೆ ಮಾತ್ರವಲ್ಲದೆ ಅವರ ಲುಕ್ ಮತ್ತು ಪರ್ಸನಾಲಿಟಿ ಜನರ ಮೇಲೆ ಆಳವಾದ ಪ್ರಭಾವ ಬೀರಿದೆ. ಯಶ್ ಕಳೆದ 13 ವರ್ಷಗಳಿಂದ ಸ್ಯಾಂಡಲ್ವುಡ್ ಸಿನಿಮಾಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅದಕ್ಕೂ ಮುನ್ನ ಅವರು ಟಿವಿ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದರು. ಆದರೆ ಈ ಹಂತಕ್ಕೆ ತಲುಪಲು ಅವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಸ್ನೇಹಿತರೆ, ಯಶ್ ಅವರ ಜೀವನದ ಕಥೆಯೇ ನಮಗೆ ದೊಡ್ಡ ಪ್ರೇರಣೆ. ಯಾಕಂದರೆ ಅವರು ಆಕ್ಟರ್ ಆಗಬೇಕು ಅಂತ ಮನೆ ಬಿಟ್ಟು ಹೊರಡುವಾಗ ಅವರ ಮನೆಯ ಬಾಗಿಲುಗಳು ಅವರಿಗಾಗಿ ಮುಚ್ಚಲ್ಪಟ್ಟಿದ್ದವು. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯಶ್ ಅವರ ಕಷ್ಟದ ದಿನಗಳಿಂದ ಹಿಡಿದು ಇಡೀ ಭಾರತದಲ್ಲೇ ಹೆಸರು ಮಾಡುವವರೆಗಿನ ಕಥೆಯನ್ನು ತಿಳಿದುಕೊಳ್ಳಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ, ಏಕೆಂದರೆ ಇದು ನಿಜಕ್ಕೂ ಒಂದು ಇನ್ಸ್ಪಿರೇಷನಲ್ ವಿಡಿಯೋ ಆಗಲಿದೆ. ಯಶ್ ಅವರು ಜನವರಿ 8, 1986 ರಂದು ಕರ್ನಾಟಕದ ಹಾಸನ ಜಿಲ್ಲೆಯ ಬೊಬ್ಬನಹಳ್ಳಿ ಎಂಬ ಗ್ರಾಮದ ಕೆಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು. ಯಶ್ ಅವರ ತಂದೆಯ ಹೆಸರು ಅರುಣ್ ಕುಮಾರ್ ಗೌಡ. ಅವರು ವೃತ್ತಿಯಲ್ಲಿ ಬಸ್ ಡ್ರೈವರ್ ಆಗಿದ್ದರು. ಯಶ್ ದೊಡ್ಡ ನಟನಾದ ಮೇಲೆಯೂ ಅವರ ತಂದೆ ಬಹಳ ಕಾಲ ಬಸ್ ಚಾಲನೆ ಮಾಡುವುದನ್ನು ಮುಂದುವರಿಸಿದ್ದರು. ಮೊದಲು ಅವರು ಕೆಎಸ್ಆರ್ಟಿಸಿ ಬಸ್ ಓಡಿಸುತ್ತಿದ್ದರು. ಆಮೇಲೆ ಬಿಎಂಟಿಸಿ ಬಸ್ ನಡೆಸಲು ಶುರು ಮಾಡಿದರು. ಯಶ್ ನಟನಾದ ಮೇಲೆ ತಮ್ಮ ತಂದೆಗೆ ಬಸ್ ಓಡಿಸುವುದನ್ನು ನಿಲ್ಲಿಸಲು ಹೇಳಿದರು. ಆದರೆ ಅವರು ಕೆಲಸ ಬಿಡಲಿಲ್ಲ. ಯಶ್ ಹೇಳುತ್ತಾರೆ, ನಮ್ಮ ತಂದೆ ಯಾವಾಗಲೂ ಸ್ವಾವಲಂಬಿ ವ್ಯಕ್ತಿ. ಅವರು ತಮ್ಮ ಕೆಲಸಕ್ಕೆ ಯಾವತ್ತೂ ಪ್ರಾಮಾಣಿಕರಾಗಿದ್ದರು. ಅದಕ್ಕೆ ನನಗೆ ನನ್ನ ತಂದೆಯ ಬಗ್ಗೆ ಹೆಮ್ಮೆ ಇದೆ. ಕೆಲಸದ ಮೇಲಿನ ಈ ಪ್ರಾಮಾಣಿಕತೆಯನ್ನು ನಾನು ಅವರಿಂದಲೇ ಕಲಿತಿದ್ದೀನಿ. ಯಶ್ ಅವರ ತಾಯಿಯ ಹೆಸರು ಪುಷ್ಪಲತಾ. ಅವರು ಗೃಹಿಣಿ. ಯಶ್ ತಂದೆಯ ತಾಯಿ ಅವರಿಗೆ ನವೀನ್ ಕುಮಾರ್ ಎಂದು ಹೆಸರಿಟ್ಟಿದ್ದರು. ಆದರೆ ಚಿಕ್ಕಂದಿನಿಂದ ಎಲ್ಲರೂ ಅವರನ್ನು ಪ್ರೀತಿಯಿಂದ ಯಶ್ ಅಂತಲೇ ಕರೆಯುತ್ತಿದ್ದರು. ಯಶ್ ಅವರ ನಟನಾ ಜೀವನ ಪ್ರಾರಂಭವಾದಾಗ ನವೀನ್ ಅನ್ನುವ ಹೆಸರು ಅಷ್ಟಾಗಿ ಸೂಟ್ ಆಗಲ್ಲ, ಹೆಸರು ಬದಲಾಯಿಸಿಕೊಂಡರೆ ಒಳ್ಳೆಯದು ಎಂಬ ಸಲಹೆ ಸಿಕ್ಕಿತು. ಹಾಗಾಗಿ ಅವರು ತಮ್ಮ ಹೆಸರನ್ನು ನವೀನ್ನಿಂದ ಯಶ್ ಎಂದು ಬದಲಾಯಿಸಿಕೊಂಡರು. ಯಶ್ ತಮ್ಮ ಬಾಲ್ಯದ ಕೆಲವು ವರ್ಷಗಳನ್ನು ಹುಟ್ಟೂರಿನಲ್ಲಿ ಕಳೆದು ನಂತರ ಕುಟುಂಬದೊಂದಿಗೆ ಮೈಸೂರಿಗೆ ಶಿಫ್ಟ್ ಆದರು. ಯಶ್ಗೆ ಚಿಕ್ಕಂದಿನಿಂದಲೂ ಸಿನಿಮಾ ನೋಡೋದು ಅಂದ್ರೆ ತುಂಬಾ ಇಷ್ಟ. ಬಹುಶಃ ಅಲ್ಲಿಂದಲೇ ಅವರಲ್ಲಿ ನಟನೆಯ ಆಸೆ ಚಿಗುರೊಡೆದಿರಬೇಕು. ಶಾಲೆಯಲ್ಲಿ ನಾಟಕ ಒಂದನ್ನು ಮಾಡಿದಾಗ ಅವರ ನಟನಾ ಪ್ರತಿಭೆ ಎಲ್ಲರ ಮುಂದೆ ಬಂದಿತು. ಅಲ್ಲಿ ಯಶ್ ಅಭಿನಯಕ್ಕೆ ಎಲ್ಲರಿಂದಲೂ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು. ಶಾಲೆಯಲ್ಲಿ ಸಿಕ್ಕ ಈ ಪ್ರಶಂಸೆ ಯಶ್ಗೆ ದೊಡ್ಡ ಪ್ರೇರಣೆಯಾಯಿತು. ತಮಗೆ ನಟನೆಯ ಟ್ಯಾಲೆಂಟ್ ಇದೆ, ಹಾಗಾಗಿ ನಟನೆ ಆಗಬೇಕು ಎಂದು ಅವರು ನಿರ್ಧರಿಸಿದರು. ಆ ಸಮಯದಲ್ಲಿಯೇ ಯಶ್ ಅವರ ಲುಕ್, ಹೈಟ್ ಮತ್ತು ನಟನೆ ಎಲ್ಲವೂ ಸಖತ್ತಾಗಿತ್ತು. ಅವರು ನಟನಾಗಲು ಸಂಪೂರ್ಣವಾಗಿ ಅರ್ಹರಾಗಿದ್ದರು. ಶಾಲೆಯಲ್ಲಿ ಮತ್ತು ಕ್ಲಾಸ್ನಲ್ಲಿಯೂ ಸಹ ಯಾರಾದರೂ ನೀನು ಮುಂದೆ ಏನಾಗಬೇಕು ಅಂತಿದ್ದೀಯಾ ಎಂದು ಕೇಳಿದರೆ ಯಶ್ ತಮಗೆ ಆಕ್ಟರ್ ಆಗಬೇಕು ಎಂದು ಹೇಳುತ್ತಿದ್ದರು. ಕೆಲವರು ಅವರ ಈ ಕನಸನ್ನು ನೋಡಿ ತಮಾಷೆ ಮಾಡುತ್ತಿದ್ದರು. ಇದೇ ನಿಜವಾದ ರಿಯಾಲಿಟಿ. ಒಂದು ಮಿಡಲ್ ಕ್ಲಾಸ್ ಹುಡುಗ ನಟನಾಗುವುದು ಇವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ. ಆದರೆ ಹಠ ಮತ್ತು ಜನೂನ್, ಪ್ಯಾಷನ್ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿದ್ದಾಗ ಈ ಕಷ್ಟ ಎಂಬ ಪದವೇ ಸೋತು ಹೋಗುತ್ತದೆ. ಸಮಯ ಕಳೆಯಿತು, ಶಾಲಾ ಶಿಕ್ಷಣ ಮುಗಿಯಿತು. ಆದರೆ ಯಶ್ ಅವರ ಗುರಿ ಮಾತ್ರ ಬದಲಾಗಲಿಲ್ಲ. ಈಗ ಯಶ್ ಮುಂದೆ ಯಾವುದೇ ವಿದ್ಯಾಭ್ಯಾಸ ಮುಂದುವರಿಸದೆ ಸಂಪೂರ್ಣ ಗಮನವನ್ನು ನಟನೆಯ ಮೇಲೆಯೇ ಹರಿಸಬೇಕು ಎಂದು ತೀರ್ಮಾನಿಸಿದರು. ಸ್ನೇಹಿತರೆ, ಯಶ್ ಅವರ ಲೈಫ್ಗೆ ಕನೆಕ್ಟ್ ಆಗುವವರಿಗೆ ನಾನು ಹೇಳಲು ಬಯಸುವುದೇನೆಂದರೆ, ನಿಮ್ಮ ಕನಸುಗಳನ್ನು ಖಂಡಿತ ಈಡೇರಿಸಿಕೊಳ್ಳಿ, ಆದರೆ ಓದನ್ನು ಅರ್ಧಕ್ಕೆ ಬಿಡುವುದು ಸರಿಯಲ್ಲ. ನಿಮ್ಮ ಸ್ಟಡೀಸ್ ಮುಗಿಸುವುದು ತುಂಬಾ ಮುಖ್ಯ. ಇದರಿಂದ ಮುಂದೆ ದಾರಿ ಸುಲಭವಾಗುತ್ತದೆ. ಯಶ್ ತಾವು ಇನ್ನು ಮುಂದೆ ಓದುವುದಿಲ್ಲ, ನಟನೆಯಲ್ಲೇ ಕೆರಿಯರ್ ರೂಪಿಸಿಕೊಳ್ಳುತ್ತೇನೆ ಎಂದು ಪೋಷಕರಿಗೆ ತಿಳಿಸಿದಾಗ ಅವರ ತಂದೆಯ ತಾಯಿ ತುಂಬಾ ಕೋಪಗೊಂಡರು. ಯಶ್ಗೆ ಬೈದು, ಒಂದು ವೇಳೆ ನಟನಾಗಲು ಸಾಧ್ಯವಾಗದಿದ್ದರೆ ಆಮೇಲೆ ಏನು ಮಾಡುತ್ತೀಯಾ, ಅದರ ಬಗ್ಗೆಯಾದರೂ ಯೋಚಿಸಿದ್ದೀಯಾ ಎಂದು ಕೇಳಿದರು. ಆದರೆ ಯಶ್ ಆಕ್ಟರ್ ಆಗುವುದನ್ನು ಬಿಟ್ಟು ಬೇರೇನನ್ನು ಯೋಚಿಸಿರಲಿಲ್ಲ. ಹಾಗಾಗಿ ಅವರಿಗೆ ಏನು ಉತ್ತರಿಸಬೇಕೆಂದು ತಿಳಿಯಲಿಲ್ಲ. ಯಶ್ ಏನು ಮಾತನಾಡದೆ ತಾವು ಬೆಂಗಳೂರಿಗೆ ಹೋಗುತ್ತಿರುವುದಾಗಿ ಮಾತ್ರ ಹೇಳಿದರು. ಮಗನ ಈ ಹಠದಿಂದ ಯಶ್ ಪೋಷಕರು ಎಷ್ಟು ಕೋಪಗೊಂಡರೆಂದರೆ, ಹೋಗುವುದಿದ್ದರೆ ಹೋಗು, ಆದರೆ ಮತ್ತೆಂದೂ ಈ ಮನೆಗೆ ತಿರುಗಿ ಬರಬೇಡ ಎಂದು ಬಿಟ್ಟರು. ಯಶ್ಗೆ ಮನೆಯ ಬಾಗಿಲು ಮುಚ್ಚಲ್ಪಟ್ಟಿತ್ತು. ಈಗ ಅವರ ಎದ್ದದ್ದು ಒಂದೇ ದಾರಿ, ಅದು ಅವರ ಗುರಿಯತ್ತ ಸಾಗುವ ದಾರಿ. ಯಶ್ ಬೆಂಗಳೂರಿಗೆ ತಲುಪಿದಾಗ ಅವರಿಗೆ ಅಲ್ಲಿದ್ದದ್ದೆಲ್ಲವೂ ಸಂಪೂರ್ಣ ಹೊಸ ಪ್ರಪಂಚ. ಅವರ ಜೊತೆಗಿದ್ದುದು ಕೇವಲ ಅವರಲ್ಲಿನ ಟ್ಯಾಲೆಂಟ್ ಮತ್ತು ಜೇಬಿನಲ್ಲಿದ್ದ ಕೇವಲ 300 ರೂಪಾಯಿ ಮಾತ್ರ. ಬೆಂಗಳೂರಿನಲ್ಲಿ ಯಶ್ ಜನರನ್ನು ಥಿಯೇಟರ್ಗಳ, ರಂಗಭೂಮಿ ಬಗ್ಗೆ ವಿಚಾರಿಸಿದರು. ಥಿಯೇಟರ್ನಲ್ಲಿ ಕೆಲಸ ಮಾಡಿ ತಮ್ಮ ನಟನೆಯನ್ನು ಇಂಪ್ರೂವ್ ಮಾಡಿಕೊಳ್ಳುವುದು ಅವರ ಉದ್ದೇಶವಾಗಿತ್ತು. ಅವರು ಸಾಕಷ್ಟು ಥಿಯೇಟರ್ ಗ್ರೂಪ್ಗಳಲ್ಲಿ ಆಡಿಷನ್ ಕೊಟ್ಟು ಕೆಲಸ ಕೇಳಿದರು. ಕೊನೆಗೆ ಬೆನಕ,
ಬೆನೆಕಾ ಥಿಯೇಟರ್ ಗ್ರೂಪ್ನಲ್ಲಿ ಅವರಿಗೆ ಅವಕಾಶ ಸಿಕ್ಕಿತು. ಇಲ್ಲಿ ಯಶ್ಗೆ ಯಾವುದೇ ಕೆಲಸ ಅಥವಾ ಚಿಕ್ಕ ಪಾತ್ರ ಸಿಕ್ಕರೂ ಅದನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡುತ್ತಿದ್ದರು. ಯಶ್ಗೆ ಬ್ಯಾಕ್ಗ್ರೌಂಡ್ ಆಕ್ಟರ್ ಆಗಿ ಮತ್ತು ಸ್ಟೇಜ್ ಮ್ಯಾನೇಜರ್ ಆಗಿ ಹೆಚ್ಚಿನ ಕೆಲಸ ಮಾಡಬೇಕಾಗಿ ಬರುತ್ತಿತ್ತು. ಮುಖ್ಯ ಪಾತ್ರಧಾರಿಗಳು ಗೈರುಹಾಜರಾದಾಗ ಮಾತ್ರ ಇವರಿಗೆ ಮೇನ್ ರೋಲ್ ಸಿಗುತ್ತಿತ್ತು. ಯಶ್ ಈ ಥಿಯೇಟರ್ ಗ್ರೂಪ್ನಲ್ಲಿ ದೀರ್ಘಕಾಲ ಕೆಲಸ ಮಾಡಿದರು. ಹಣವೇನೋ ತುಂಬಾ ಕಡಿಮೆ ಸಿಗುತ್ತಿತ್ತು, ಆದರೆ ಅನುಭವ ಮಾತ್ರ ಅಪಾರವಾಗಿ ಸಿಕ್ಕಿತು. ಇದೇ ಅನುಭವದಿಂದ ಅವರು ಡೈರೆಕ್ಷನ್ ಕೆಲಸವನ್ನು ಕಲಿತುಕೊಂಡರು. ತಮ್ಮ ಈ ಅನುಭವದಿಂದಾಗಿ ಅವರಿಗೆ ಸಿನಿಮಾವೊಂದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಈ ಕೆಲಸ ಮಾಡುವುದರಿಂದ ಇಂಡಸ್ಟ್ರಿಯಲ್ಲಿ ಗುರುತು ಸಿಗಬಹುದು, ಜೊತೆಗೆ ಸ್ವಲ್ಪ ಹಣವೂ ಸಿಕ್ಕರೆ ಪರಿಸ್ಥಿತಿ ಸುಲಭವಾಗಬಹುದು ಎಂದು ಯಶ್ ಆಯಿಸಿದರು. ಯಶ್ ಹೀಗೆಲ್ಲ ಯೋಚಿಸಿದ್ದರು ನಿಜ, ಆದರೆ ಅವರ ಕಷ್ಟದ ದಿನಗಳು ಇನ್ನೂ ಮುಗಿದಿರಲಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಆದ ಮೇಲೆಯೂ ಸುಮ್ಮನೆ ಕಾಯಬೇಕಾಯಿತು. ದೀರ್ಘಕಾಲದವರೆಗೆ ಸಿನಿಮಾದ ಶೂಟಿಂಗ್ ಶುರುವಾಗಲೇ ಇಲ್ಲ. ಕೊನೆಗೆ ಕಷ್ಟಪಟ್ಟು ಶೂಟಿಂಗ್ ಶುರುವಾಯಿತು ಅನ್ನುವಾಗಲೇ ನಿರ್ಮಾಪಕರು ಸಿನಿಮಾದಿಂದ ಹಿಂದೆ ಸರಿದು ಆ ಸಿನಿಮಾ ಸಂಪೂರ್ಣವಾಗಿ ನಿಂತುಹೋಯಿತು. ಈಗ ಯಶ್ ಕೈಯಲ್ಲಿ ಕೆಲಸವೇ ಇರಲಿಲ್ಲ, ಅತ್ತ ಥಿಯೇಟರ್ನಲ್ಲೂ ಇಲ್ಲ, ಇತ್ತ ಸಿನಿಮಾದಲ್ಲೂ ಇಲ್ಲ. ಜೊತೆಗೆ ಅವರ ಹತ್ತಿರ ಉಳಿದಿದ್ದ ಹಣವೂ ಖಾಲಿಯಾಗಿತ್ತು. ಯಶ್ ತಮ್ಮ ಒಂದು ಲೈವ್ ವಿಡಿಯೋದಲ್ಲಿ ಹೇಳಿಕೊಂಡಂತೆ ಆ ಸಮಯ ಅವರಿಗೆ ಅತ್ಯಂತ ಕಷ್ಟಕರವಾಗಿತ್ತು. ಅವರ ಬಳಿ ಇದ್ದ ಹಣವೆಲ್ಲ ಖಾಲಿಯಾಗಿ ಹೋಗಿತ್ತು. ಅದಕ್ಕಾಗಿ ಅವರು ಒಂದು ರಾತ್ರಿಯನ್ನು ಬಸ್ ಸ್ಟ್ಯಾಂಡ್ನಲ್ಲಿಯೇ ನಿದ್ರಿಸಿ ಕಳೆಯಬೇಕಾಯಿತು. ಒಮ್ಮೆ ಅವರ ಮನಸ್ಸಿನಲ್ಲಿ ಮತ್ತೆ ಮನೆಗೆ ಹೊರಟು ಹೋಗೋಣವೇ ಎಂಬ ಆಲೋಚನೆ ಕೂಡ ಬಂದಿತ್ತು. ಆದರೆ ತಕ್ಷಣ ತಮ್ಮನ್ನು ತಾವು ಧೈರ್ಯಗೊಳಿಸಿಕೊಂಡು ಆ ಆಲೋಚನೆಯನ್ನು ಮನಸ್ಸಿನಿಂದ ಸಂಪೂರ್ಣವಾಗಿ ತೆಗೆದುಹಾಕಿದರು. ಆ ನಂತರ ಯಶ್ ಮತ್ತೆ ಸಿನಿಮಾಗಳಿಗಾಗಿ ಆಡಿಷನ್ ಕೊಡಲು ಮತ್ತು ಸಿನಿಮಾಗೆ ಸಂಬಂಧಿಸಿದ ಕೆಲಸಗಳ ಇಂಟರ್ವ್ಯೂಗಳಿಗೆ ಹೋಗಲು ಪ್ರಾರಂಭಿಸಿದರು. ಇದು 2004ರ ಸಮಯ. ಯಶ್ ಟಿವಿ ಧಾರಾವಾಹಿಯೊಂದಕ್ಕೆ ಆಡಿಷನ್ ನೀಡಿದರು. ಸಿನಿಮಾಗಳ ಆಡಿಷನ್ನಲ್ಲಿ ಅವರು ಸೆಲೆಕ್ಟ್ ಆಗಿರಲಿಲ್ಲ, ಆದರೆ ಟಿವಿ ಧಾರಾವಾಹಿಯಲ್ಲಿ ಅವರಿಗೆ ಒಂದು ಪಾತ್ರ ಲಭಿಸಿತು. ಆ ಧಾರಾವಾಹಿಯ ಹೆಸರು ಉತ್ತರಾಯಣ. ಈ ಸೀರಿಯಲ್ನಲ್ಲಿ ಮಂಜು ಭಾಷಿಣಿ ಮತ್ತು ಹೇಮಾಶ್ರೀ ಎಂಬ ಇಬ್ಬರು ನಟಿಯರೇ ಪ್ರಮುಖ ಪಾತ್ರದಲ್ಲಿದ್ದರು. ಹಾಗಾಗಿ ಯಶ್ ಅವರ ಪಾತ್ರದ ಕಡೆಗೆ ಯಾರೂ ಅಷ್ಟಾಗಿ ಗಮನ ನೀಡಲಿಲ್ಲ. ಆದರೆ ಯಶ್ಗೆ ಅವರ ಎರಡನೇ ಧಾರಾವಾಹಿ ಬೇಗನೆ ಸಿಕ್ಕಿತು, ಅದುವೇ ನಂದಗೋಕುಲ. ಈ ಬಾರಿ ಈ ಶೋ ಹಿಟ್ ಆಯಿತು ಮತ್ತು ಯಶ್ ಅವರ ನಟನೆಗೂ ಭಾರೀ ಮೆಚ್ಚುಗೆ ವ್ಯಕ್ತವಾಯಿತು. ನಂದಗೋಕುಲ ಧಾರಾವಾಹಿಯ ಯಶಸ್ಸಿನ ಫಲವಾಗಿ ಅವರಿಗೆ ಇನ್ನಷ್ಟು ಟಿವಿ ಸೀರಿಯಲ್ಗಳ ಆಫರ್ ಬರಲು ಪ್ರಾರಂಭಿಸಿದವು. ಇದರ ನಂತರ ಯಶ್ ಹಲವಾರು ಟಿವಿ ಧಾರಾವಾಹಿಗಳಲ್ಲಿ ಅಭಿನಯಿಸಿದರು. ಉದಾಹರಣೆಗೆ ಸಿಲ್ಲಿ ಲಲ್ಲಿ, ಪ್ರೀತಿ ಇಲ್ಲದ ಮೇಲೆ, ಮಳೆಬಿಲ್ಲು ಮತ್ತು ಶಿವ. 2007ರ ವೇಳೆಗೆ ಅವರು ಕಿರುತೆರೆಯ ಜನಪ್ರಿಯ ನಟನಾಗಿ ಹೊರಹೊಮ್ಮಿದ್ದರು. ಆದರೆ ಈ ಪ್ರಸಿದ್ಧಿಯಿಂದ ಯಶ್ ಅವರಿಗೆ ತೃಪ್ತಿ ಇರಲಿಲ್ಲ. ಅವರ ಸಂಪೂರ್ಣ ಗಮನ ಇನ್ನೂ ಬೆಳ್ಳಿಪರದೆಯ ಮೇಲೆ, ಅಂದರೆ ಸಿನಿಮಾ ನಟನಾಗುವುದರ ಮೇಲೆಯೇ ಇತ್ತು. 2007ರಲ್ಲಿಯೇ ಅವರಿಗೆ ಸಿನಿಮಾವೊಂದರಲ್ಲಿ ಸಣ್ಣ ಪಾತ್ರವೊಂದನ್ನು ಮಾಡುವ ಅವಕಾಶ ಸಿಕ್ಕಿತು. ಆ ಸಿನಿಮಾ ಜಂಬದ ಹುಡುಗಿ. ಪಾತ್ರ ತುಂಬಾ ಚಿಕ್ಕದಾಗಿದ್ದರಿಂದ ಯಾರೂ ಅವರ ಕಡೆಗೆ ಹೆಚ್ಚಿನ ಗಮನ ನೀಡಲಿಲ್ಲ. ಯಶ್ ನಾಯಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ನಿಜವಾದ ಡೆಬ್ಯೂ ಸಿನಿಮಾ ಬಂದದ್ದು 2008ರಲ್ಲಿ. ಅದರ ಹೆಸರು ಮೊಗ್ಗಿನ ಮನಸ್ಸು. ಈ ಚಿತ್ರದಲ್ಲಿ ಯಶ್ ಪೋಷಕ ಪಾತ್ರದಲ್ಲಿ ಸಪೋರ್ಟಿಂಗ್ ರೋಲ್ ಅಭಿನಯಿಸಿದ್ದರು. ಅವರ ಈ ಪಾತ್ರ ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾಯಿತು ಮತ್ತು 2009ರ ಫಿಲ್ಮ್ಫೇರ್ ಪ್ರಶಸ್ತಿ ಸಮಾರಂಭದಲ್ಲಿ ಈ ಅಭಿನಯಕ್ಕಾಗಿ ಅವರಿಗೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಲಭಿಸಿತು. ಯಶ್ ಈ ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ಮಾಡಿದ್ದರು, ಆದರೆ ಅವರ ನಿಜ ಜೀವನದ ಸಂಗಾತಿ ರಾಧಿಕಾ ಪಂಡಿತ್ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದರು. ಯಶ್ ಮತ್ತು ರಾಧಿಕಾ ಅವರ ಲವ್ ಸ್ಟೋರಿಯನ್ನು ನಾವು ಮುಂದೆ ತಿಳಿಸಲಿದ್ದೇವೆ. ಯಶ್ ಅವರ ನಟನಾ ಕೌಶಲ್ಯವನ್ನು ಕಂಡು ಅವರಿಗೆ ಮುಂದಿನ ಸಿನಿಮಾದಲ್ಲಿ ಮುಖ್ಯ ನಾಯಕನ ಲೀಡ್ ಆಕ್ಟರ್ ಪಾತ್ರ ಲಭಿಸಿತು. ಯಶ್ ನಾಯಕರಾಗಿ ಅಭಿನಯಿಸಿದ ಎರಡನೇ ಸಿನಿಮಾ ಕೂಡ 2008ರಲ್ಲಿಯೇ ಬಿಡುಗಡೆಯಾಯಿತು. ಅದರ ಹೆಸರು ರಾಕಿ. ನಂತರ 2009ರಲ್ಲಿ ಅವರಿಗೆ 2 ಸಿನಿಮಾಗಳಲ್ಲಿ ಲೀಡ್ ರೋಲ್ ಸಿಕ್ಕಿತು. ಅವು ಕಲ್ಲಾರಳಿ ಹೂವಾಗಲಿ ಅಥವಾ ಕಲ್ಲ ಓ ಸಂತೆ ಮತ್ತು ಗೋಕುಲ. ಆದರೆ ರಾಕಿ ಸೇರಿದಂತೆ ಈ ಸಿನಿಮಾಗಳ್ಯಾವುವೂ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಯಶಸ್ಸು ಕಾಣಲಿಲ್ಲ. ನಾಯಕನಾಗಿ ಯಶ್ ಅವರ ಮೊದಲ ಸೂಪರ್ ಹಿಟ್ ಸಿನಿಮಾ ಬಂದದ್ದು 2010ರಲ್ಲಿ, ಅದುವೇ ಮೊದಲ ಸಲ. ಇದು ಒಂದು ರೊಮ್ಯಾಂಟಿಕ್ ಸಿನಿಮಾವಾಗಿದ್ದು ಇದರಲ್ಲಿ ಯಶ್ ಕಾರ್ತಿಕ್ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದರು. 2011ರಲ್ಲಿ ಯಶ್ಗೆ ರಾಜಧಾನಿ ಸಿನಿಮಾ ಸಿಕ್ಕಿತಾದರೂ ಅದು ಫ್ಲಾಪ್ ಎಂದು ಸಾಬೀತಾಯಿತು. ಅದೇ 2011ರಲ್ಲಿ ಯಶ್ ಅಭಿನಯದ ಕಿರಾತಕ ಸಿನಿಮಾ ಬಿಡುಗಡೆಯಾಯಿತು. ಇದು ಪ್ರೇಕ್ಷಕರಿಂದ ಅಪಾರ ಪ್ರೀತಿ ಗಳಿಸಿದ ಒಂದು ಕಾಮಿಡಿ ಡ್ರಾಮಾ ಸಿನಿಮಾವಾಗಿತ್ತು. ಯಶ್ ಅವರ ಆರಂಭಿಕ ದಿನಗಳಲ್ಲಿ ಫ್ಲಾಪ್ ಸಿನಿಮಾಗಳು ಹೆಚ್ಚಿದ್ದರೂ ಚಿತ್ರನಿರ್ಮಾಪಕರು ಒಬ್ಬ ನಿಜವಾದ ನಟನಲ್ಲಿರಬೇಕಾದ ಪ್ರತಿಭೆಯನ್ನು ಯಶ್ ಅವರಲ್ಲಿ ಕಾಣುತ್ತಿದ್ದರು.
ಅದಕ್ಕೆ ಅವರಿಗೆ ಸಾಲಾಗಿ ಸಿನಿಮಾಗಳ ಆಫರ್ಗಳು ಬರುತ್ತಲೇ ಇದ್ದವು. ಇದರ ನಂತರವೂ ಅವರ ಕೆಲವು ಸಿನಿಮಾಗಳು ಸೋತವು. ಆದರೆ 2012ರಲ್ಲಿ ಬಂದ ಅವರ ಒಂದು ಸಿನಿಮಾ ಡ್ರಾಮಾ ತುಂಬಾ ಯಶಸ್ವಿಯಾಯಿತು ಮತ್ತು ಬಾಕ್ಸ್ ಆಫೀಸ್ನಲ್ಲಿ ತನ್ನದೇ ಆದ ಮುದ್ರೆ ಒತ್ತಿತು. ಇದು ಒಂದು ರೊಮ್ಯಾಂಟಿಕ್ ಸಿನಿಮಾವಾಗಿತ್ತು. 2013ರಲ್ಲೂ ಯಶ್ ಅಭಿನಯದ ಮತ್ತೊಂದು ರೊಮ್ಯಾಂಟಿಕ್ ಸಿನಿಮಾ ಬಿಡುಗಡೆಯಾಯಿತು, ಗೂಗ್ಲಿ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮಿತು ಮತ್ತು 2013ರಲ್ಲೇ ಅತ್ಯಂತ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಗೂಗ್ಲಿ ಚಿತ್ರದಲ್ಲಿ ಯಶ್ ಜೊತೆಗೆ ಕೃತಿ ಖರ್ಬಂದ ನಾಯಕಿಯಾಗಿ ನಟಿಸಿದ್ದರು. ಇದರ ನಂತರ ಯಶ್ 2014ರಲ್ಲಿ 2 ಸಿನಿಮಾಗಳನ್ನು ನೀಡಿದರು. ಈ 2 ಚಿತ್ರಗಳು ಕಮಾಲ್ ಹಿಟ್ ಆದವು. ಅದರಲ್ಲಿ ಮೊದಲನೆಯದು ಆಕ್ಷನ್ ಸಿನಿಮಾವಾದ ಗಜಕೇಸರಿ ಮತ್ತು ಎರಡನೆಯದು ರೊಮ್ಯಾಂಟಿಕ್ ಕಾಮಿಡಿ ಚಿತ್ರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಈ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡ ಸಿನಿಮಾಗಳ ಪಟ್ಟಿಗೆ ಸೇರಿತು. ಈಗ ಯಶ್ ಅವರ ಕೆರಿಯರ್ ಉತ್ತುಂಗಕ್ಕೇರಿತ್ತು. ಆದರೆ ಸ್ನೇಹಿತರೆ, ಇದು ಯಶ್ ಚಿಕ್ಕಂದಿನಿಂದಲೂ ಪಟ್ಟಿದ್ದ ಹಠದ ಪ್ರತಿಫಲವಾಗಿತ್ತು. ಕೇವಲ ಹಠ ಮಾತ್ರವಲ್ಲ, ಅವರು ಅಪಾರ ಪರಿಶ್ರಮ ಹಾಗೂ ಹೋರಾಟ ನಡೆಸಿದ್ದರು. ಕಷ್ಟದ ದಿನಗಳಲ್ಲಿ ಒಳ್ಳೆಯ ಸಮಯ ಬರುವವರೆಗೂ ಸಮಾಧಾನದಿಂದ ಕಾದಿದ್ದರು ಮತ್ತು ತಮ್ಮ ಕನಸುಗಳಿಗಾಗಿ ಯಾವಾಗಲೂ ಪ್ರಾಮಾಣಿಕವಾಗಿ ಶ್ರಮಿಸಿದರು. ಪರಿಸ್ಥಿತಿ ಏನೇ ಇರಲಿ, 2015ರಲ್ಲಿ ಯಶ್ ಅಭಿನಯದ ಮಾಸ್ಟರ್ ಪೀಸ್ ಸಿನಿಮಾ ಬಂದಿತು. ಅದು ಕೂಡ ಸೂಪರ್ ಹಿಟ್ ಆಯಿತು. ಯಶ್ ಅವರ 10 ವರ್ಷಗಳ ನಟನಾ ಜೀವನ ಅವರನ್ನು ಚಿತ್ರರಂಗದ ಟಾಪ್ ನಟನನ್ನಾಗಿ ಮಾಡಿತು. 2016ರಲ್ಲೂ ಯಶ್ ಮತ್ತು ರಾಧಿಕಾ ಜೋಡಿಯ ಸಂತು ಸ್ಟ್ರೇಟ್ ಫಾರ್ವರ್ಡ್ ಸಿನಿಮಾ ಬಂದಿತು. ಅದು ಕೂಡ ಸೂಪರ್ ಹಿಟ್ ಆಯಿತು. ಇದರ ನಂತರ 2 ವರ್ಷಗಳ ಕಾಲ ಯಶ್ ಅಭಿನಯದ ಯಾವ ಸಿನಿಮಾವೂ ರಿಲೀಸ್ ಆಗಲಿಲ್ಲ. ಏಕೆಂದರೆ ಅವರು ಅಷ್ಟೊತ್ತಿಗಾಗಲೇ ಆ ಒಂದು ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರು. ಯಾವ ಸಿನಿಮಾ ಯಶ್ ಅವರ ಜೀವನವನ್ನು ಮಾತ್ರವಲ್ಲದೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ವಿಶಿಷ್ಟ ಗುರುತಿಸುವಿಕೆ ತಂದುಕೊಟ್ಟಿತೋ ಮತ್ತು ಕನ್ನಡ ಸಿನಿಮಾಗಳು ಯಾರಿಗೂ ಕಮ್ಮಿ ಇಲ್ಲ ಎಂದು ತೋರಿಸಿಕೊಟ್ಟಿತೋ ಆ ಸಿನಿಮಾ. ಹೌದು ಸ್ನೇಹಿತರೆ, ನಾವು ಮಾತನಾಡುತ್ತಿರುವುದು ಕೆಜಿಎಫ್ ಚಾಪ್ಟರ್ 1 ಕೆಜಿಎಫ್ ಚಾಪ್ಟರ್ 1 ಸಿನಿಮಾದ ಬಗ್ಗೆ. ಈ ಚಿತ್ರವನ್ನು ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲೂ ಬಿಡುಗಡೆ ಮಾಡಲಾಯಿತು. ಜನರು ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಬಗ್ಗೆ ಏನು ಯೋಚಿಸುತ್ತಿದ್ದರೋ ಅದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದ ವಿಷಯಗಳು ಈ ಸಿನಿಮಾದಲ್ಲಿದ್ದವು. ಈ ಸಿನಿಮಾದಲ್ಲಿದ್ದ ಆಕ್ಷನ್ ದೃಶ್ಯಗಳನ್ನು ಈ ಮೊದಲು ಕನ್ನಡ ಚಿತ್ರರಂಗದಲ್ಲಿ ಯಾರೂ ನೋಡಿರಲಿಲ್ಲ. ಅಲ್ಲದೆ ಸಿನಿಮಾದ ಕೆಲವು ಡೈಲಾಗ್ಗಳು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಹೋದವು. ಈ ಜಗತ್ತಿನಲ್ಲಿ ತಾಯಿಗಿಂತ ದೊಡ್ಡ ಯೋಧ ಬೇರಾರೂ ಇಲ್ಲ. ಈ ಸಿನಿಮಾದ ಮ್ಯೂಸಿಕ್ ಕಮಾಲ್ ಆಗಿತ್ತು, ಸಂಪೂರ್ಣ ಭಿನ್ನ ಹಾಗೂ ಮನಸೆಳೆಯುವಂತಿತ್ತು. ಯಶ್ ಹೇಳುವಂತೆ ಕೆಜಿಎಫ್ ಸಿನಿಮಾ ಮಾಡುವುದು ತುಂಬಾ ಸವಾಲಿನ ಕೆಲಸವಾಗಿತ್ತು. ಅದಕ್ಕೆ ಈ ಸಿನಿಮಾ ಮಾಡಲು ಸುಮಾರು 4 ವರ್ಷಗಳು ಬೇಕಾದವು. ಚಿತ್ರದಲ್ಲಿ ಪ್ರತಿಯೊಂದು ನೈಜವಾಗಿ ಕಾಣಿಸಬೇಕು ಮತ್ತು ಪ್ರೇಕ್ಷಕರಿಗೆ ಕನೆಕ್ಟ್ ಆಗಬೇಕು ಎಂದು ಯಶ್ ಬಹುತೇಕ ಆಕ್ಷನ್ ಸೀನ್ಗಳನ್ನು ತಾವೇ ಸ್ವತಃ ಮಾಡಿದ್ದರು. ಕೆಲವು ಸೀನ್ಗಳ ತಯಾರಿಗೆ ಅವರಿಗೆ ತಿಂಗಳುಗಟ್ಟಲೆ ಸಮಯ ಹಿಡಿದಿತ್ತು. ಕೆಜಿಎಫ್ ಸಿನಿಮಾದ ಇಂಟರ್ವಲ್ ನಂತರದ ಶೂಟಿಂಗ್ ಕೋಲಾರದಲ್ಲಿ ನಡೆಯಲು ಶುರುವಾಯಿತು. ಅಲ್ಲಿ ಶೂಟಿಂಗ್ ಮಾಡುವುದು ಅತ್ಯಂತ ಕಷ್ಟಕರವಾಗಿತ್ತು. ಅಲ್ಲಿದ್ದ ವಾತಾವರಣ ಎಷ್ಟು ಕಡು ಬಿಸಿಲಿನಿಂದ ಕೂಡಿತ್ತೆಂದರೆ ಹಲವಾರು ಜೂನಿಯರ್ ಆರ್ಟಿಸ್ಟ್ಗಳು ಅನಾರೋಗ್ಯಕ್ಕೆ ಒಳಗಾದರು. ಇಷ್ಟೆಲ್ಲಾ ಸವಾಲುಗಳ ನಡುವೆ ಸಿದ್ಧವಾದ ಈ ಸಿನಿಮಾ ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿತ್ತು. ಆದರೆ ಇದು ಬಾಕ್ಸ್ ಆಫೀಸ್ನಲ್ಲಿ ಸುಮಾರು 250 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಗಳಿಕೆ ಮಾಡಿತು, ಬಿಸಿನೆಸ್ ಮಾಡಿತು. ಕೆಜಿಎಫ್ ಸಿನಿಮಾ ರಿಲೀಸ್ ಆಗುತ್ತಿದ್ದ ಅದೇ ದಿನವೇ ಶಾರುಖ್ ಖಾನ್ ಅವರ ಜೀರೋ ಸಿನಿಮಾ ಕೂಡ ಬಿಡುಗಡೆಯಾಗುತ್ತಿತ್ತು. ಅದಕ್ಕೆ ಎಲ್ಲರೂ ಯಶ್ ಮತ್ತು ನಿರ್ಮಾಪಕರಿಗೆ ಸಿನಿಮಾದ ರಿಲೀಸ್ ಡೇಟ್ ಮುಂದೆ ಹಾಕಿ ಎಂದು ಸಲಹೆ ನೀಡಿದರು. ಆದರೆ ಯಶ್ ಎಲ್ಲರಿಗೂ ಉತ್ತರಿಸುತ್ತಾ, ಜೀರೋ ಮತ್ತು ಕೆಜಿಎಫ್ 2 ಸಂಪೂರ್ಣವಾಗಿ ಭಿನ್ನವಾದ ಸಿನಿಮಾಗಳು. ಈ 2 ಸಿನಿಮಾಗಳ ನಡುವೆ ಯಾವುದೇ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಶಾರುಖ್ ಖಾನ್ ನನ್ನ ಫೇವರಿಟ್ ನಟ, ನಾನು ಕೂಡ ಅವರ ಸಿನಿಮಾ ನೋಡಲು ಹೋಗುತ್ತೇನೆ ಎಂದು ಹೇಳಿದರು. 2 ಸಿನಿಮಾಗಳು ಒಂದೇ ದಿನ ರಿಲೀಸ್ ಆದವು. ಆಮೇಲೆ ಏನಾಯಿತು ಎಂಬುದು ಎಲ್ಲರಿಗೂ ಗೊತ್ತೇ ಇದೆ. ಕೆಜಿಎಫ್ ಸಿನಿಮಾ ಜೀರೋ ಚಿತ್ರಕ್ಕಿಂತ ಅಪಾರ ಯಶಸ್ಸು ಗಳಿಸಿತು. ತಮ್ಮ ಸಿನಿಮಾ ಇಡೀ ದೇಶಾದ್ಯಂತ ಇಷ್ಟೊಂದು ಸದ್ದು ಮಾಡುತ್ತದೆ ಎಂದು ಯಶ್ ಕೂಡ ಯೋಚಿಸಿರಲಿಲ್ಲ. ಯಶ್ ಹೇಳುತ್ತಾರೆ, ಹಿಂದಿ ಭಾಷೆಯಲ್ಲಿ ನಮ್ಮ ಸಿನಿಮಾಗೆ ಇಷ್ಟೊಂದು ಪ್ರೀತಿ ಸಿಗುತ್ತದೆ ಎಂದು ನಾವು ಅಂದುಕೊಂಡೇ ಇರಲಿಲ್ಲ. ಈ ಸಿನಿಮಾದಿಂದ ನನಗೆ ಸಿಕ್ಕ ವಿಶ್ವಮಟ್ಟದ ಪ್ರಸಿದ್ಧಿಯಲ್ಲಿ ಬಾಲಿವುಡ್ ಪ್ರೇಕ್ಷಕರ ಬೆಂಬಲವು ದೊಡ್ಡದಾಗಿದೆ. ನಾನು ಬಾಲಿವುಡ್ ಪ್ರೇಕ್ಷಕರಿಗೆ ಹೊಸಬನಾಗಿದ್ದರೂ ಅವರು ನನಗೆ ಅಪಾರ ಪ್ರೀತಿ ನೀಡಿದರು. ಸ್ನೇಹಿತರೆ, ಇವತ್ತು ಯಶ್ ಯಶಸ್ಸಿನ ಯಾವ ಹಂತದಲ್ಲಿದ್ದಾರೆ ಎಂದರೆ ಅವರನ್ನು ಬರೀ ಹೀರೋ ಅಲ್ಲ, ಸೂಪರ್ ಹೀರೋ ಎಂದು ಕರೆಯಲಾಗುತ್ತದೆ. ಒಂದು ಕೆಳ ಮಧ್ಯಮ ವರ್ಗದ ಕುಟುಂಬದ ಹುಡುಗ ತನ್ನ ಕನಸುಗಳಿಗಾಗಿ ಎಷ್ಟೊಂದು ಹಠ ತೊಟ್ಟಿದ್ದನೆಂದರೆ ಅವನ ಆ ಜನೂನ್ ಪ್ಯಾಷನ್ ಪ್ರತಿಯೊಂದು ಕಷ್ಟ ಮತ್ತು ಹೋರಾಟವನ್ನು ಸೋಲಿಸಿಬಿಟ್ಟಿತು.
ಕ್ರಮೇಣ ಅಭಿಮಾನಿಗಳ ಬಳಗ, ಫ್ಯಾನ್ ಫಾಲೋಯಿಂಗ್ ವಿಷಯದಲ್ಲಿ ಅವರು ಹಲವಾರು ಬಾಲಿವುಡ್ ಸ್ಟಾರ್ಗಳನ್ನು ಸಹ ಹಿಂದೆ ಹಾಕಿದರು. ಯಶ್ ಅವರ ಈ ಗೆಲುವಿನಲ್ಲಿ ಕೇವಲ ಅವರ ಸ್ವಂತ ಶ್ರಮವೇ ಇದೆ. ಸ್ನೇಹಿತರೆ, ಕುಟುಂಬದ ಸಪೋರ್ಟ್ ಇದ್ದಾಗಲೂ ನಟನಾಗುವುದು ತುಂಬಾ ಕಷ್ಟ. ನಮ್ಮ ಗುರಿ ಏನೇ ಇರಲಿ, ಧೈರ್ಯ ಕುಗ್ಗಿದಾಗ ನಮ್ಮನ್ನು ಪ್ರೇರೇಪಿಸುವ ಒಬ್ಬ ವ್ಯಕ್ತಿಯ ಅಗತ್ಯವಿರುತ್ತದೆ. ಹೆಚ್ಚಿನ ಜನರಿಗೆ ಈ ಸಪೋರ್ಟ್ ನೀಡುವುದು ಅವರ ಕುಟುಂಬವೇ ಆಗಿರುತ್ತದೆ. ಆದರೆ ಯಶ್ ಜೊತೆ ಯಾರೂ ಇರಲಿಲ್ಲ ಸಪೋರ್ಟ್ ಮಾಡಲು, ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಲು ಅಥವಾ ಬೇಸರವಾದಾಗ ಪ್ರೇರೇಪಿಸಲು. ಯಶ್ ತಮಗೆ ತಾವೇ ಇನ್ಸ್ಪಿರೇಷನ್, ಮೋಟಿವೇಶನ್ ಮತ್ತು ಅಡ್ವೈಸರ್ ಆಗಿದ್ದರು. ಆ ಕಷ್ಟದ ದಿನಗಳಲ್ಲಿ ತಮಗೆ ತಾವೇ ಅಪ್ಪ ಅಮ್ಮ ಹಾಗೂ ಮಾರ್ಗದರ್ಶಕರಾಗಿದ್ದರು. ಬಹುಶಃ ಅದಕ್ಕಾಗಿಯೇ ಯಶ್ ಅವರ ಸಕ್ಸೆಸ್ ಸ್ಟೋರಿ ಇಷ್ಟೊಂದು ವಿಶೇಷವಾಗಿದೆ. ವರದಿಯೊಂದರ ಪ್ರಕಾರ ಇವತ್ತು ಯಶ್ ಅವರ ಬಳಿ ಸುಮಾರು 50 ಕೋಟಿಗೂ ಹೆಚ್ಚಿನ ಆಸ್ತಿ ಇದೆ. ಆದರೆ ಯಶ್ ಗಳಿಸಿದ ನಿಜವಾದ ಸಂಪತ್ತು ಎಂದರೆ ಅವರ ಕೋಟ್ಯಂತರ ಅಭಿಮಾನಿಗಳು. ಒಮ್ಮೆ ಯಾವ ಮನೆಯ ಬಾಗಿಲುಗಳು ಅವರಿಗಾಗಿ ಮುಚ್ಚಲ್ಪಟ್ಟಿದ್ದವೋ, ಇವತ್ತು ಅವರ ಪೋಷಕರು ಕೂಡ ಮಗನ ಈ ಯಶಸ್ಸನ್ನು ನೋಡಿ ತುಂಬಾ ಸಂತೋಷಪಡುತ್ತಾರೆ. ಯಶ್ ಅವರ ತಂದೆ ಅವರಿಗೆ, ನೀನು ಯಾವಾಗಲೂ ವಿನಮ್ರವಾಗಿರು, ಯಶಸ್ಸು ನಿನ್ನ ತಲೆಗೇರಲು ಬಿಡಬೇಡ ಎಂದು ಹೇಳುತ್ತಿರುತ್ತಾರೆ. ಬಹುಶಃ ಅದಕ್ಕಾಗಿಯೇ ಯಶ್ ಇಂದಿಗೂ ತುಂಬಾ ಡೌನ್ ಟು ಅರ್ತ್, ಸರಳ ಆಗಿದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ಯಶ್ ಮತ್ತು ರಾಧಿಕಾ ಅವರ ಲವ್ ಸ್ಟೋರಿ ಬಗ್ಗೆ ಮಾತನಾಡೋಣ. ನಂದಗೋಕುಲ ಧಾರಾವಾಹಿಯಲ್ಲಿ ಯಶ್ ಅವರ ಸಹನಟಿಯಾಗಿದ್ದವರು ರಾಧಿಕಾ ಪಂಡಿತ್. ವೀಕ್ಷಕರೆಲ್ಲರೂ ಈ ಜೋಡಿಯನ್ನು ತುಂಬಾ ಇಷ್ಟಪಟ್ಟರು. ಹಾಗೆಯೇ ಯಶ್ ಮತ್ತು ರಾಧಿಕಾ ಕೂಡ ಪರಸ್ಪರ ಇಷ್ಟಪಡಲು ಶುರು ಮಾಡಿ ಇಬ್ಬರ ನಡುವೆ ಪ್ರೇಮಾಂಕುರವಾಯಿತು. ಇಬ್ಬರೂ ಜನರ ಕಣ್ಣಿಗೆ ಬೀಳದಂತೆ ಡೇಟಿಂಗ್ ಮಾಡಲು ಪ್ರಾರಂಭಿಸಿದರು. ಕೇವಲ ಧಾರಾವಾಹಿಯಲ್ಲಿ ಮಾತ್ರವಲ್ಲದೆ ರಾಧಿಕಾ ಮತ್ತು ಯಶ್ ಒಟ್ಟಿಗೆ 4 ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಯಶ್ ಮತ್ತು ರಾಧಿಕಾ 2004ರಲ್ಲಿ ಭೇಟಿಯಾಗಿದ್ದರು ಮತ್ತು ಅವರು ಸುಮಾರು 12 ವರ್ಷಗಳ ಕಾಲ ಪರಸ್ಪರ ಡೇಟಿಂಗ್ನಲ್ಲಿದ್ದರು. ಇಷ್ಟೊಂದು ಸುದೀರ್ಘ ಸಂಬಂಧದ ನಂತರ 2016ರಲ್ಲಿ ಅವರಿಬ್ಬರು ಮದುವೆಯಾದರು. ಯಶ್ ಮತ್ತು ರಾಧಿಕಾ ಮದುವೆಯಾಗುವವರೆಗೂ ಈ ಜೋಡಿ ಡೇಟಿಂಗ್ ಮಾಡುತ್ತಿದೆ ಎನ್ನುವ ವಿಷಯ ಬಹಳ ಕಡಿಮೆ ಜನರಿಗಷ್ಟೇ ಗೊತ್ತಿತ್ತು. ಯಶ್ ತಮ್ಮ ಮದುವೆಗೆ ಇಡೀ ಕರ್ನಾಟಕದ ಜನತೆಗೆ ಮುಕ್ತ ಆಹ್ವಾನ, ಓಪನ್ ಇನ್ವಿಟೇಷನ್ ನೀಡಿದ್ದರು. ಯಶ್ ತಮ್ಮ ಪತ್ನಿ ರಾಧಿಕಾ ಬಗ್ಗೆ ಹೇಳುತ್ತಾ, ರಾಧಿಕಾ ಜೊತೆ ಕೆಲಸ ಮಾಡಲು ನನಗೆ ತುಂಬಾ ಇಷ್ಟ, ಅವರೇ ನನ್ನ ಫೇವರಿಟ್ ಕೋ ಸ್ಟಾರ್ ಎನ್ನುತ್ತಾರೆ. ಯಶ್ ಮತ್ತು ರಾಧಿಕಾ ದಂಪತಿಗೆ 2 ಮಕ್ಕಳಿದ್ದಾರೆ. ಮಗನ ಹೆಸರು ಯಥರ್ ಮತ್ತು ಮಗಳ ಹೆಸರು ಆರ್ಯ. ಬನ್ನಿ ಸ್ನೇಹಿತರೆ, ಈಗ ಯಶ್ ಅವರ ಬಗ್ಗೆ ಇನ್ನು ಕೆಲವು ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಳ್ಳೋಣ. ಯಶ್ ಅವರಲ್ಲಿ ಒಮ್ಮೆ ಇಂಟರ್ವ್ಯೂನಲ್ಲಿ, ನೀವು ಬಾಲಿವುಡ್ನಲ್ಲಿ ಕೆಲಸ ಮಾಡಲು ಬಯಸುತ್ತೀರಾ ಎಂದು ಕೇಳಿದಾಗ, ಯಶ್, ಸದ್ಯಕ್ಕಂತೂ ಇಲ್ಲ, ಈಗ ನಾನು ನನ್ನ ಸ್ವಂತ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡಲು ಬಯಸುತ್ತೇನೆ ಮತ್ತು ಕನ್ನಡ ಸಿನಿಮಾವನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಲು ಬಯಸುತ್ತೇನೆ ಎಂದು ಉತ್ತರಿಸಿದ್ದರು. ತಮಗೆ ಬಾಲಿವುಡ್ನಿಂದ ಸಾಕಷ್ಟು ಆಫರ್ಗಳು ಬಂದಿದ್ದರೂ ಅವುಗಳನ್ನು ನಿರಾಕರಿಸಿದ್ದಾಗಿ ಅವರು ತಿಳಿಸುತ್ತಾರೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಯಶ್ ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಬೇಕಾ? ನಮಗೆ ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ಯಶ್ ಅವರ ಫೇವರಿಟ್ ನಟರು ಅಮಿತಾಬ್ ಬಚ್ಚನ್ ಮತ್ತು ಶಾರುಖ್ ಖಾನ್. ಅಮಿತಾಬ್ ಅವರ ಹಳೆಯ ಸಿನಿಮಾಗಳನ್ನು ನೋಡಿ ತಾವು ತುಂಬಾ ಕಲಿತಿರುವುದಾಗಿ ಯಶ್ ಹೇಳುತ್ತಾರೆ. ನಾವು ಯಾರ ಹಿಂದೆಯೂ ನಿಲ್ಲುವವರಲ್ಲ, ನಾವು ಎಲ್ಲಿ ನಿಲ್ಲುತ್ತೇವೆಯೋ ಲೈನಲ್ಲಿಂದಲೇ ಶುರುವಾಗುತ್ತದೆ ಎನ್ನುವ ಮಾನಸಿಕತೆ ಅವರದ್ದು. KGF ಸಿನಿಮಾದಲ್ಲಿ ರಾಕಿ ಪಾತ್ರ ಮಾಡಲು ತಾವು ಅಮಿತಾಬ್ ಸರ್ ಅವರ ಸಿನಿಮಾಗಳನ್ನು ನೋಡಿಯೇ ತಯಾರಿ ನಡೆಸಿದ್ದಾಗಿ ಯಶ್ ಹೇಳುತ್ತಾರೆ. ಇನ್ನು ಯಂಗ್ ನಟರ ವಿಷಯಕ್ಕೆ ಬಂದರೆ, ಯಶ್ಗೆ ರಣಬೀರ್ ಕಪೂರ್ ಮತ್ತು ನವಾಜುದ್ದೀನ್ ಸಿದ್ದಿಕಿ ಅವರ ನಟನೆ ಎಂದರೆ ತುಂಬಾ ಇಷ್ಟ. ಜೀವನದಲ್ಲಿ ಒಮ್ಮೆಯಾದರೂ ನವಾಜುದ್ದೀನ್ ಸಿದ್ದಿಕಿ ಅವರೊಂದಿಗೆ ಕೆಲಸ ಮಾಡಬೇಕು ಎಂಬುದು ಯಶ್ ಅವರ ಆಸೆಯಾಗಿದೆ. ಯಶ್ ಮತ್ತು ಅವರ ಪತ್ನಿ ರಾಧಿಕಾ ಸೇರಿ ಒಂದು ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಿದ್ದಾರೆ. ಅದರ ಹೆಸರು ಯಶೋಮಾರ್ಗ ಫೌಂಡೇಶನ್. ಈ ಸಂಸ್ಥೆಯ ಕಾರ್ಯಕರ್ತರು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಟ್ಟರು. ಈ ಟ್ರಸ್ಟ್ ಹೊರತಾಗಿಯೂ ಯಶ್ ಹಲವು ಬಾರಿ ಸಾಮಾಜಿಕ ಕಾರ್ಯಗಳಲ್ಲಿ ಹಾಗೂ ದಾನ ಧರ್ಮಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. KGF ಸಿನಿಮಾದಲ್ಲಿ ಯಶ್ ಅವರ ಗಡ್ಡದ ಲುಕ್ ಜನರಿಗೆ ತುಂಬಾ ಇಷ್ಟವಾಯಿತು. ಹಲವರು ಅವರಂತೆಯೇ ಲುಕ್ ಹೊಂದಲು ಪ್ರಾರಂಭಿಸಿದರು. ಆದರೆ ಯಶ್ ಅವರ ಪತ್ನಿಗೆ ಮಾತ್ರ ಅವರ ಹಳೆಯ ಲುಕ್ ಎಂದರೆ ಇಷ್ಟವಿತ್ತು. ಹಾಗಾಗಿ ಶೂಟಿಂಗ್ ಮುಗಿಯುತ್ತಿದ್ದಂತೆಯೇ ಗಡ್ಡವನ್ನು ಟ್ರಿಮ್ ಮಾಡುವಂತೆ ರಾಧಿಕಾ ವಿನಂತಿಸಿಕೊಂಡಿದ್ದರು. ಅದಕ್ಕೆ ಯಶ್ ಸುಮಾರು 2 ವರ್ಷಗಳ ನಂತರ ತಮ್ಮ ಗಡ್ಡವನ್ನು ಕಟ್ ಮಾಡಿಸಿದ್ದರು. KGF ಸಿನಿಮಾದಲ್ಲಿ ಗರುಡ ಪಾತ್ರದಲ್ಲಿ ನಟಿಸಿದ ನಟನ ನಿಜವಾದ ಹೆಸರು ರಾಮ್. ಈ ರಾಮ್ ಕಳೆದ 12 ವರ್ಷಗಳಿಂದ ಯಶ್ ಅವರ ಪರ್ಸನಲ್ ಬಾಡಿಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದರು ಎನ್ನುವುದು ಬಹಳ ಕಡಿಮೆ ಜನರಿಗೆ ತಿಳಿದಿರುವ ವಿಷಯ. ಸಿನಿಮಾದ ಡೈರೆಕ್ಟರ್ ಪ್ರಶಾಂತ್ ನೀಲ್ ಯಶ್ ಅವರನ್ನು ಭೇಟಿಯಾಗಲು ಬಂದಾಗ ರಾಮ್ ಅವರನ್ನು ಗಮನಿಸಿ ಈ ಗರುಡ ಪಾತ್ರದ ಆಫರ್ ನೀಡಿದರು.
ರಾಮ್ಗೆ ನಟನೆ ಗೊತ್ತಿತ್ತಾದರೂ ಈ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಲು ಯಶ್ ಅವರಿಗೆ ಸಾಕಷ್ಟು ಸಹಾಯ ಮಾಡಿದ್ದರು. ಯಶ್ ಅವರನ್ನು ಹಲವು ಬಾರಿ ಬೇರೆ ನಟರೊಂದಿಗೆ ಪ್ರಭಾಸ್, ವಿಜಯ್ ದೇವರಕೊಂಡ ಮತ್ತು ರಾಮ್ ಚರಣ್ ಅವರಂತಹ ನಟರೊಂದಿಗೆ ಹೋಲಿಕೆ ಮಾಡಲಾಗುತ್ತದೆ. ಆದರೆ ಈ ಹೋಲಿಕೆಗಳು ಯಶ್ಗೆ ಬಿಲ್ಕುಲ್ ಇಷ್ಟವಿಲ್ಲ. ಪ್ರತಿಯೊಬ್ಬರೂ ಅವರವರ ಜಾಗದಲ್ಲಿ ಬೆಸ್ಟ್. ಪ್ರತಿಯೊಬ್ಬ ನಟನು ಯಾವಾಗಲೂ ಸೂಪರ್ ಹಿಟ್ ಸಿನಿಮಾಗಳನ್ನೇ ನೀಡಬೇಕು ಎಂದೇನೂ ಇಲ್ಲ. ಕೆಲ ಅಭಿಮಾನಿಗಳು ನನ್ನನ್ನು ಬೇರೆಯವರಿಗೆ ಹೋಲಿಸಿ ನಾನು ಶ್ರೇಷ್ಠ ಎಂದು ಸಾಬೀತುಪಡಿಸಲು ನೋಡುತ್ತಾರೆ. ಆದರೆ ನಾಳೆ ನಾನು ಸೋತಾಗ ಇದೇ ಜನರು ನನ್ನನ್ನು ತಪ್ಪಾಗಿಯೂ ನಿರೂಪಿಸಬಹುದು ಎಂದು ಅವರು ಹೇಳುತ್ತಾರೆ. ಇನ್ನು ಯಶ್ ಅವರ ಪ್ರಶಸ್ತಿಗಳ ಅವಾರ್ಡ್ಸ್ ಬಗ್ಗೆ ಮಾತನಾಡುವುದಾದರೆ, ಮೊಗ್ಗಿನ ಮನಸ್ಸು ಸಿನಿಮಾಗಾಗಿ ಫಿಲ್ಮ್ಫೇರ್ನ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ. ಮಿಸ್ಟರ್ ಅಂಡ್ ಮಿಸೆಸ್ ರಾಮಾಚಾರಿ ಸಿನಿಮಾಗಾಗಿ ಫಿಲ್ಮ್ಫೇರ್ನ ಅತ್ಯುತ್ತಮ ನಟ ಪ್ರಶಸ್ತಿ. ಮಾಸ್ಟರ್ ಪೀಸ್ ಸಿನಿಮಾಗಾಗಿ ಜಿ ಕನ್ನಡ ಅವಾರ್ಡ್ಸ್ನಲ್ಲಿ ಹೀರೋ ಆಫ್ ದಿ ಡಿಕೇಡ್ ಪ್ರಶಸ್ತಿ. ಕೆಜಿಎಫ್ ಚಾಪ್ಟರ್ 1 ಸಿನಿಮಾಗಾಗಿ ಜಿ ಕನ್ನಡ ಅವಾರ್ಡ್ಸ್ನಲ್ಲಿ ಅತ್ಯುತ್ತಮ ನಟ, SIIMA ಅವಾರ್ಡ್ಸ್ನಲ್ಲಿ ಅತ್ಯುತ್ತಮ ನಟ ಮತ್ತು ಸ್ಟೈಲ್ ಐಕಾನ್ ಆಫ್ ಸೌತ್ ಇಂಡಿಯಾ ಸೇರಿದಂತೆ ಇನ್ನೂ ಹಲವು ಪ್ರಶಸ್ತಿಗಳು ದೊರೆತಿವೆ. ಒಂದೇ ಸಿನಿಮಾದಿಂದ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆದ್ದ ದಾಖಲೆ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಸಿನಿಮಾದ ಹೆಸರಿನಲ್ಲಿತ್ತು. ಆದರೆ ಕೆಜಿಎಫ್ ಸಿನಿಮಾದಿಂದ ಯಶ್ ಒಬ್ಬರೇ 10 ಪ್ರಶಸ್ತಿಗಳನ್ನು ಬಾಚಿಕೊಂಡರು. ಇದು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ದಾಖಲೆಗೆ ಸಮನಾಗಿದೆ. ಯಶ್ ಅತ್ಯುತ್ತಮ ನಟ ಮಾತ್ರವಲ್ಲದೆ ಅದ್ಭುತ ಗಾಯಕ, ಸಿಂಗರ್ ಕೂಡ ಹೌದು. ಅವರು ತಮ್ಮ ಕೆಲವು ಸಿನಿಮಾಗಳ ಹಾಡುಗಳಿಗೆ ಹಿನ್ನೆಲೆ ಗಾಯನ, ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಿದ್ದಾರೆ. ಯಶ್ ಅವರ ಸರಳ ಹಾಗೂ ನಮ್ರ ಸ್ವಭಾವವನ್ನು ನೋಡಿದರೆ ಅವರು ಇಷ್ಟೆಲ್ಲ ಕಷ್ಟ ಹೋರಾಟಗಳನ್ನು ಎದುರಿಸಿ ಬಂದಿದ್ದಾರೆ ಎಂದು ಊಹಿಸುವುದು ಕೂಡ ಕಷ್ಟ. ಯಶ್ ಅವರ ಜೀವನದ ಕಥೆ ಯಾರಿಗೆ ಬೇಕಾದರೂ ಪ್ರೇರಣೆ ನೀಡಬಲ್ಲದು. ನಿಮಗೂ ಎಂದಾದರೂ ಮೋಟಿವೇಶನ್ ಬೇಕೆನಿಸಿದರೆ ಮತ್ತೆ ಬಂದು ಯಶ್ ಅವರ ಈ ಲೈಫ್ ಸ್ಟೋರಿಯನ್ನು ನೋಡಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಖಂಡಿತ ಕನೆಕ್ಟ್ ಆಗಿದೆ ಎಂದು ಭಾವಿಸುತ್ತೇವೆ. ಇಂದಿನ ವಿಡಿಯೋದಲ್ಲಿ ಇಷ್ಟೇ. ಯಶ್ ತಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಕಾಣಲಿ ಎಂದು ನಾವು ಹಾರೈಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.